ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಬದುಕು ಅಂದ ಮೇಲೆ ಅದಕ್ಕೊಂದಿಷ್ಟು ಆರ್ಥಿಕ ಭದ್ರತೆ ಇರಲೇಬೇಕು. ಕೇವಲ ಮಾಡುವ ಕೆಲಸ, ಅದರಿಂದ ಬರುವ ಆದಾಯದ ಮೇಲೆಯೇ ಎಲ್ಲವನ್ನ ನಿಭಾಯಿಸ್ತೀನಿ ಅನ್ನೋದು ಮೂರ್ಖತನ. ಸಾಧು ಸಂತರು, ಸನ್ಯಾಸಿಗಳಾದರೆ ಅವರಿಗೆ ಆರ್ಥಿಕ ಭದ್ರತೆ ತೀರಾ ಅಗತ್ಯವಲ್ಲ, ಅನಿವಾರ್ಯವಲ್ಲ. ಆದರೆ ಸಾಂಸಾರಿಕ ಲೌಕಿಕ ಜೀವನದಲ್ಲಿದ್ದ ಮೇಲೆ ಕೆಲವು ವಿಚಾರಗಳಲ್ಲಾದರೂ ಪ್ರಾಯೋಗಿಕವಾಗಿ ಇರಲೇಬೇಕಾಗುತ್ತೆ. ಸಾಮಾನ್ಯವಾಗಿ ನಾವೆಲ್ಲ ಜೀವ ವಿಮೆ, ಆರೋಗ್ಯ ವಿಮೆ ವಿಚಾರದಲ್ಲಿ ಬಹಳಷ್ಟು ಹಿಂದಿದ್ದೀವಿ. ಇತರೆ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ನಮ್ಮಲ್ಲಿ ಜನರಿಗೆ ವಿಮೆ ಬಗ್ಗೆ ತಿಳುವಳಿಕೆ ಇಲ್ಲ, ಅದರ ಮಹತ್ವದ ಬಗ್ಗೆಯೂ ಅರಿವಿಲ್ಲ. ಜೊತೆಗೆ ವಿಚಿತ್ರ ಅಂದ್ರೆ ಬಾಕಿ ವಿಷಯಗಳಿಗೆ ಸಾಕು ಎನಿಸುವಷ್ಟು ಪ್ರಚಾರ ನೀಡುವ ಸರ್ಕಾರಗಳು ವಿಮೆ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಜನರನ್ನ ಎಜುಕೇಟ್ ಮಾಡೋದಿಲ್ಲ. ವಿಮೆ ಅನ್ನೋದು ಇಂದಿನ ಸಮಯದಲ್ಲಿ ಬಹಳ ಮುಖ್ಯ. ಅದರಲ್ಲೂ ಆರೋಗ್ಯ ವಿಮೆ ಅನ್ನೋದಂತೂ ಆಪತ್ತು ಬಾಂಧವನಿದ್ದಂತೆ. ಇಂದಿನ ಕಲಬೆರಕೆ ದಿನಗಳಲ್ಲಿ ಆರೋಗ್ಯ ಯಾವಾಗ ಬೇಕಾದರೂ ಕೈ ಕೊಡಬಹುದು. ಹೀಗಾಗಿ ಆರೋಗ್ಯ ವಿಮೆ ಬಹಳ ಮುಖ್ಯ. ಹಾಗೆಯೇ ಕಷ್ಟ ಕಾಲದಲ್ಲಿ ಕೈ ಹಿಡಿಯುವ ಜೀವ ವಿಮೆ ಕೂಡ ಅಷ್ಟೇ ಮುಖ್ಯ. ಲೈಫ್ನಲ್ಲಿ ಇನ್ಶೂರೆನ್ಸ್ ಇದ್ರೆ ಅದೊಂದು ರೀತಿ ಭೀಮ ಬಲವಿದ್ದಂತೆ. ಯಾವುದನ್ನಾದರೂ ಎದುರಿಸುವ ಛಾತಿ ಬರುತ್ತದೆ. ಸ್ನೇಹಿತರೆ, ಅನೇಕ ದಿನಗಳಿಂದ ನಮ್ಮ ವಿಡಿಯೋದ ಕಾಮೆಂಟ್ ಸೆಕ್ಷನ್ಗಳಲ್ಲಿ ಅನೇಕರು ವಿಮೆಯ ಕುರಿತು ಮಾತನಾಡುವಂತೆ, ಬೆಸ್ಟ್ ಎನಿಸುವ ವಿಮೆ ಪಾಲಿಸಿಗಳ ಕುರಿತು ಮಾಹಿತಿ ನೀಡುವಂತೆ ಕೇಳುತ್ತಲೇ ಇದ್ದೀರಿ. ಹೀಗಾಗಿ ಇಂದಿನ ಎಪಿಸೋಡ್ನಲ್ಲಿ ಈ ವರ್ಷದಲ್ಲಿ ಟಾಪ್ ಎನಿಸಿರುವ ಕೆಲವೊಂದು ಟರ್ಮ್ ಇನ್ಶೂರೆನ್ಸ್ ಯೋಜನೆಗಳ ಕುರಿತು ಮಾಹಿತಿ ನೀಡುತ್ತೇವೆ. ತುಂಬಾ ಲಾಜಿಕ್ ಆಗಿಯೇ ಯೋಚಿಸಿ ಅದರ ಸಾಧಕ ಬಾಧಕಗಳನ್ನ ತಿಳಿದುಕೊಂಡೇ ಇಲ್ಲಿ ವಿವರಿಸುವ ಪ್ರಯತ್ನ ಮಾಡಿದ್ದೇವೆ. ಸ್ನೇಹಿತರೆ, ಹಲವರು ಆಗಾಗ ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಳ್ಳಬೇಕು ಅಂತ ಯೋಚಿಸ್ತಾ ಇರ್ತಾರೆ. ಹಾಗೆ ಯೋಚಿಸಿದಾಗ್ಲೆಲ್ಲ ಅವರೆಲ್ಲ ಒಂದು ರೀತಿ ಗೊಂದಲದಲ್ಲೇ ಇರ್ತಾರೆ. ಯಾವುದು ಬೆಸ್ಟ್ ಟರ್ಮ್ ಇನ್ಶೂರೆನ್ಸ್, ಅದರಿಂದ ಲಾಭ ಸಿಗುತ್ತೋ ಇಲ್ವೋ, ಹೂಡಿಕೆ ಕೈ ಕೊಟ್ರೆ ಕತೆ ಏನು, ಹೀಗೆ ಅನೇಕ ಪ್ರಶ್ನೆಗಳು ಅವರ ತಲೆಯಲ್ಲಿ ಓಡುತ್ತಲೇ ಇರ್ತಾವೆ. ಹೀಗಾಗಿ ಈ ಎಲ್ಲ ಅಂಶಗಳನ್ನ ಗಮನಿಸಿಯೇ ಕೆಲ ಆರ್ಥಿಕ ಸಂಶೋಧನೆಯ ಆಧಾರದ ಮೇಲೆ 2026ರಲ್ಲಿ ಪರಿಗಣಿಸಬಹುದಾದ ಟಾಪ್ 3 ಟರ್ಮ್ ಇನ್ಶೂರೆನ್ಸ್ ಯೋಜನೆಗಳ ಕುರಿತು ಒಂದಷ್ಟು ಮಾಹಿತಿ ಇಲ್ಲಿದೆ ನೋಡಿ. ಸ್ನೇಹಿತರೆ, ಈಗ ಒಂದು ಸರಳ ಲೈವ್ ಎಕ್ಸ್ಪೆರಿಮೆಂಟ್ ಮಾಡೋಣ. ಮೊದಲು ನಿಮ್ಮ ಫೋನ್ ನಲ್ಲಿ ಕ್ಯಾಲ್ಕುಲೇಟರ್ ತೆಗಿರಿ. ಸಿಂಪಲ್ ಗಣಿತದ ಲೆಕ್ಕಾಚಾರ ಹಾಕೊಳ್ಳಿ. 1000 × 12 ತಿಂಗಳು ಅಂದ್ರೆ 12,000ವಾಗುತ್ತೆ. ಇಲ್ಲಿ ನೀವು ಪ್ರತಿ ತಿಂಗಳು 1,000 ರೂಪಾಯಿ ಕೂಡಿಟ್ರೆ ವರ್ಷಾಂತ್ಯಕ್ಕೆ ಅಂದ್ರೆ 12 ತಿಂಗಳಿಗೆ ನಿಮಗೆ ಒಟ್ಟು 12,000 ರೂಪಾಯಿ ಸಿಗುತ್ತೆ. ಹಾಗೆ ಇದನ್ನ 30 ವರ್ಷಗಳವರೆಗೆ ಕಂಟಿನ್ಯೂ ಮಾಡಿದ್ರೆ ನಿಮ್ಮ ಮೊತ್ತ ಹೀಗಿರುತ್ತೆ. 12,000 × 30 ವರ್ಷ ಒಟ್ಟು 3,60,000. ಇದು ಒಟ್ಟು ಪ್ರೀಮಿಯಂ. ಅಂದ್ರೆ ನೀವು ಸತತವಾಗಿ 30 ವರ್ಷಗಳವರೆಗೆ ಕಂತು ಕಟ್ಟಿದ್ರೆ ಅಂತಿಮವಾಗಿ ನಿಮ್ಮ ಒಟ್ಟು ಕಂತಿನ ಮೊತ್ತ 3,60,000ವಾಗುತ್ತೆ. ಮತ್ತೆ ಇದರಿಂದ ಸಿಗುವ ರಿಟರ್ನ್ಸ್ ಬರ್ತಿ 1 ಕೋಟಿ. ಇದು ಕೇಳೋದಕ್ಕೆ ಸ್ಕ್ಯಾಮ್ ಅಥವಾ ಹೂಡಿಕೆಯ ಅವ್ಯವಹಾರದಂತೆ ಅನಿಸಬಹುದು, ಆದರೆ ವಾಸ್ತವದಲ್ಲಿ ಇದು ಟರ್ಮ್ ಇನ್ಶೂರೆನ್ಸ್ ನ ನಿಜವಾದ ಮ್ಯಾಜಿಕ್ ಆಗಿದೆ. ನಿಮ್ಗೆ ಗೊತ್ತಿರಲಿ, ಸದ್ಯ ಭಾರತದಲ್ಲಿನ ಅತ್ಯಂತ ಅಂಡರ್ ರೇಟೆಡ್ ಹಣಕಾಸು ಉತ್ಪನ್ನಗಳಲ್ಲಿ ಇದು ಸಹ ಒಂದಾಗಿದೆ. ಅಷ್ಟಕ್ಕೂ ಏನಿದು, ಇದು ಅದು ಹೇಗೆ ಸಾಧ್ಯ ಅನ್ನೋದನ್ನೇ ನಾವು ಇವತ್ತು ವಿಡಿಯೋದಲ್ಲಿ ಸಾಬೀತು ಮಾಡ್ತೇವೆ. ಸ್ನೇಹಿತರೆ, ವಿಮೆ ಬಗ್ಗೆ ನಮ್ಮಲ್ಲಿ ಸಮಸ್ಯೆ ಅಂದ್ರೆ ಮೊದಲೇ ಹೇಳಿದ ಹಾಗೆ ಮಾಹಿತಿ ಹಾಗೂ ತಿಳುವಳಿಕೆಯ ಕೊರತೆ. ನಿಮ್ಗೆ ಗೊತ್ತಿರಲಿ, ಭಾರತದಲ್ಲಿ ಹೆಚ್ಚಿನ ಜನರಿಗೆ ಇನ್ನೂ ಟರ್ಮ್ ಇನ್ಶೂರೆನ್ಸ್ ಅರ್ಥವೇ ಗೊತ್ತಿಲ್ಲ ಅಥವಾ ತಪ್ಪು ತಿಳುವಳಿಕೆ ಇದೆ. ಇನ್ನು ಕೆಲವರು ಹಿಂದು ಮುಂದು ಯೋಚಿಸದೆ ತಪ್ಪು ಪ್ಲಾನ್ ತೆಗೆದುಕೊಳ್ಳುತ್ತಾರೆ. ಹೀಗಾಗಿ ಮೊದಲು ನಾವು ಭಾರತದ ಇನ್ಶೂರೆನ್ಸ್ ಮಾರುಕಟ್ಟೆಯ ನಿಜವಾದ ಚಿತ್ರಣವನ್ನ ಅರ್ಥ ಮಾಡಿಕೊಳ್ಳಬೇಕು. ವಿಮೆಯ ಕುರಿತಂತೆ ರಿಯಾಲಿಟಿ ಚೆಕ್ ನಡೆಸಿದಾಗ ತಿಳಿದು ಬರುವ ಸಂಗತಿ ಅಂದ್ರೆ ಭಾರತದಲ್ಲಿ ಇನ್ಶೂರೆನ್ಸ್ ಪೆನೆಟ್ರೇಷನ್ ಕೇವಲ 4.2%. ಇನ್ನು ಜಾಗತಿಕವಾಗಿ ಸರಾಸರಿ 7.23% ಅಂದ್ರೆ 100 ಜನರಲ್ಲಿ ಕೇವಲ 4 ಜನ ಮಾತ್ರ ಸರಿಯಾಗಿ ಇನ್ಶೂರೆನ್ಸ್ ಹೊಂದಿದ್ದಾರೆ. ಉಳಿದ 96 ಜನರು ಅಕ್ಷರಶಃ ಭಗವಂತನ ಭರವಸೆಯಲ್ಲಿ ಜೀವನ ನಡೆಸುತ್ತಿದ್ದಾರೆ. ಆದ್ರೆ ಅದೃಷ್ಟಕ್ಕೆ ಕೋವಿಡ್ ನಂತರ ಜೀವನ ಅನ್ನೋದು ಎಷ್ಟು ಅನಿಶ್ಚಿತತೆಯಿಂದ ಕೂಡಿದೆ ಅಂತ ಎಲ್ರಿಗೂ ಸ್ಪಷ್ಟವಾಯಿತು. ಇದರ ಪರಿಣಾಮವಾಗಿ ಕಳೆದ 4 ವರ್ಷಗಳಲ್ಲಿ ಟರ್ಮ್ ಇನ್ಶೂರೆನ್ಸ್ ಪ್ರೀಮಿಯಂಗಳು 41%ವರೆಗೆ ಏರಿಕೆ ಕಂಡಿವೆ. ಸ್ನೇಹಿತರೆ, ನಾವು ಈ ಅವಧಿ ವಿಮೆ ಅಥವಾ
ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಒಂದು ಉದಾಹರಣೆ ಸಮೇತವಾಗಿ ನೋಡೋಣ. 25 ವರ್ಷದ ಆರೋಗ್ಯವಂತ ನಾನ್ ಸ್ಮೋಕರ್ ಯುವಕ 1 ಕೋಟಿ ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಂಡ್ರೆ ಆತ ಈ ಕೆಳಗಿನಂತೆ ಪ್ರೀಮಿಯಂ ಕಟ್ಟಬೇಕಾಗುತ್ತೆ. ಅಂದ್ರೆ ವಾರ್ಷಿಕವಾಗಿ 12 ರಿಂದ 15 ಸಾವಿರ ರೂಪಾಯಿ ಕಂತು ಪಾವತಿಸಬೇಕಾಗುತ್ತೆ. ಅಂತಿಮವಾಗಿ ಅದು 30 ವರ್ಷಗಳಲ್ಲಿ ಸರಿಸುಮಾರು 4.5 ಲಕ್ಷ ರೂಪಾಯಿ ಹಣವನ್ನ ಪಾವತಿಸಿರುತ್ತಾನೆ. ಆದರೆ ಆತನಿಗೆ ಅಂತಿಮವಾಗಿ ಸಿಗುವ ರಿಟರ್ನ್ ಖಚಿತವಾಗಿ 1 ಕೋಟಿ ಆಗಿರುತ್ತದೆ. ಅಂದ್ರೆ ಆತ ಪಾವತಿಸಿದ ಹಣಕ್ಕಿಂತ ಸರಿಸುಮಾರು 20 ಪಟ್ಟು ಗ್ಯಾರಂಟಿ ಮೊತ್ತ ಆತನಿಗೆ ದಕ್ಕುತ್ತದೆ. ಇಷ್ಟೇ ಹಣವನ್ನ ನೀವೇನಾದರೂ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೂಡಿಕೆ ಮಾಡಿದ್ರೆ ಇಂತಹ ಖಚಿತ ಲಾಭ ಸಾಧ್ಯವೇ ಇಲ್ಲ. ಹಾಗಂತ ಇದೇನು ಕಾಲ್ಪನಿಕವೂ ಅಲ್ಲ ಅಥವಾ ಸ್ಪೆಕ್ಯುಲೇಷನ್ ಅಲ್ಲ, ಪಕ್ಕಾ ಗಣಿತದ ಖಚಿತತೆ. ಇಷ್ಟೆಲ್ಲ ಲಾಭ ಇದ್ರೂ ಅನುಕೂಲತೆ ಇದ್ರೂ ಜನರು ಇದನ್ನ ಯಾಕೆ ಕಡೆಗಣಿಸುತ್ತಾರೆ ಅಂತ ನೋಡಿದ್ರೆ ಮತ್ತೆ ಯಥಾ ಪ್ರಕಾರ ನಮ್ಮ ಉದಾಸೀನತೆ. ನಾನು ಯಂಗ್ ಅಂಡ್ ಹೆಲ್ದಿ ಇದ್ದೀನಿ, ನಂತರ ತೆಗೆದುಕೊಳ್ತೇನೆ, ಆಮೇಲೆ ನೋಡಿದ್ರಾಯ್ತು, ಮುಂದಿನ ವರ್ಷ ಪಕ್ಕಾ ಇನ್ವೆಸ್ಟ್ ಮಾಡ್ತೀನಿ. ಹೀಗೆ ಉದಾಸೀನತೆಯ ಮಾತುಗಳು ನಮ್ಮನ್ನ ಹಾಳು ಮಾಡುತ್ತವೆ. ನಾಳೆ ಅನ್ನೋದು ಮನೆ ಹಾಳು ಅನ್ನುವ ಹಾಗೆ ಆ ನಂತರ ಅನ್ನೋದು ಯಾವತ್ತೂ ನಮ್ಮ ಜೀವನದಲ್ಲಿ ನಷ್ಟವನ್ನೇ ಉಂಟು ಮಾಡುತ್ತೆ. ಬಹುಶಃ ಈ ಟರ್ಮ್ ಇನ್ಶೂರೆನ್ಸ್ ನಲ್ಲೂ ನಾವೆಲ್ಲ ಹೀಗೆ ಅತಿ ಕಡಿಮೆ ಪ್ರೀಮಿಯಂ ಇದ್ರೂ ಈ ಗೋಲ್ಡನ್ ಚಾನ್ಸ್ ಕಳೆದುಕೊಳ್ತೀವಿ. ಸ್ನೇಹಿತರೆ, ನಿಮ್ಗೆ ಅರಿವಿರ್ಲಿ, ಟರ್ಮ್ ಇನ್ಶೂರೆನ್ಸ್ ಅನ್ನೋದು ಒಂದು ಐಷಾರಾಮಿ ಆಯ್ಕೆ ಅಲ್ವೇ ಅಲ್ಲ, ಅದು ಬದುಕಿನ ಅಗತ್ಯತೆ ಮತ್ತು ಸುರಕ್ಷತೆ. ನಾವೀಗ ಮೊದಲು ಡಿಟ್ಟೋ ವಿಮೆಯ ಬಗ್ಗೆ ತಿಳಿಸ್ಕೊಡ್ತೀವಿ. ಸ್ನೇಹಿತರೆ, ಈ ಟರ್ಮ್ ವಿಮೆ ತಿಳಿಸಿಕೊಡುವ ನಿಟ್ಟಿನಲ್ಲಿ ನಾವು ಡಿಟ್ಟೋ ಇನ್ಶೂರೆನ್ಸ್ ಮಾರ್ಗದರ್ಶನ ಬಳಸ್ಕೊಂಡಿದ್ದೇವೆ. ಹಾಗಂತ ಇದು ಯಾವುದೇ ವಿಮಾ ಕಂಪನಿಯ ಏಜೆಂಟ್ ಅಲ್ಲ. ಹಾಗೆ ನೋಡಿದ್ರೆ ಇದೊಂದು ನಿಮಗೆ ಸೂಕ್ತವಾದ ಯೋಜನೆಗಳನ್ನ ಸಜೆಸ್ಟ್ ಮಾಡುವ ಪಕ್ಷಪಾತವಿಲ್ಲದ ಮಾರ್ಗದರ್ಶಿಯಾಗಿದೆ. ವಿಶೇಷ ಅಂದ್ರೆ ಸ್ನೇಹಿತರೆ, ವಿಮೆ ಮಾರುಕಟ್ಟೆಯ ಅಧ್ಯಯನ ನಡೆಸಿ ಯಾವ ಟರ್ಮ್ ಇನ್ಶೂರೆನ್ಸ್ ಬೆಸ್ಟ್ ಅನ್ನೋದನ್ನ ಇಲ್ಲಿ ನಾವು ಹೇಳ್ತೀವಿ. ಬಹಳ ಕೂಲಂಕುಷವಾಗಿ ನೋಡಿ, ಪರಾಮರ್ಶೆ ಮಾಡಿ, ದತ್ತಾಂಶದ ಆಧಾರದ ಮೇಲೆ 50ಕ್ಕೂ ಹೆಚ್ಚು ಟರ್ಮ್ ಪ್ಲಾನ್ಗಳನ್ನ ವಿಶ್ಲೇಷಣೆ ಮಾಡಿ ಟಾಪ್ 3 ಪ್ಲಾನ್ಗಳನ್ನ ಆಯ್ಕೆ ಮಾಡಲಾಗಿದೆ. ಅವುಗಳು ಕೆಳಗಿನಂತಿವೆ. 2026ರ ಟಾಪ್ 3 ಟರ್ಮ್ ಇನ್ಶೂರೆನ್ಸ್ ಪ್ಲಾನ್. 3ನೇ ಸ್ಥಾನದಲ್ಲಿ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಸ್ಮಾರ್ಟ್ ಟರ್ಮ್ ಪ್ಲಾನ್ ಪ್ಲಸ್. ಸ್ನೇಹಿತರೆ, ಆಕ್ಸಿಸ್ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರು ಮಾಡಿರುವ ಸಂಸ್ಥೆ. ಇದರ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ 99.6% ಅಂದ್ರೆ ಕ್ಲೈಮ್ ಸೆಟಲ್ಮೆಂಟ್ ಅನುಪಾತವು ಉದ್ಯಮದಲ್ಲಿ ಉತ್ತಮ ಶ್ರೇಣಿಯಲ್ಲಿದೆ. ಇದು ಮಧ್ಯಮ ವರ್ಗದ ಕುಟುಂಬಕ್ಕೆ ಹೇಳಿ ಮಾಡಿಸಿದಂತಿದೆ. ಜೊತೆಗೆ ಇದರ ಅಮೌಂಟ್ ಸೆಟಲ್ಮೆಂಟ್ ರೇಷಿಯೋ ಕೂಡ 96.2% ಇವೆರಡನ್ನ ಗಮನಿಸಿದ್ರೆ ಇದು ನಿಜವಾಗಿಯೂ ಬೆಸ್ಟ್ ಪ್ಲಾನ್ ಆಗಿದೆ. ಇನ್ನು ಈ ವಿಮೆಯ ಸ್ಮಾರ್ಟ್ ಕವರ್ ಕೂಡ ಅತ್ಯುತ್ತಮವಾಗಿದೆ. ಮೊದಲ 15 ವರ್ಷಗಳಿಗೆ 1.5 ಪಟ್ಟು ಕವರ್ ಸಿಗಲಿದೆ. ಇನ್ನು ಗ್ರಾಹಕರ ದೂರುಗಳ ಅನುಪಾತವು ಕೂಡ 10,000ಕ್ಕೆ ಕೇವಲ 5.7 ಆದ್ರಿಂದ ಇದನ್ನ ಬಲವಾದ ಸೇವಾ ಗುಣಮಟ್ಟದ ಸೂಚಕ ಅಂತ ಹೇಳಬಹುದು. ಇನ್ನು ಈ ಪ್ಲಾನ್ ನಲ್ಲಿ ಅತಿ ದೊಡ್ಡ ಗೇಮ್ ಚೇಂಜರ್ ಅಂದ್ರೆ ಅದು ಸ್ಮಾರ್ಟ್ ಕವರ್ ರೂಪಾಂತರ. ಡಿಟ್ಟೋ ಅವರ ವಿಶ್ಲೇಷಣೆಯ ಪ್ರಕಾರ ಈ ರೂಪಾಂತರವು ಮೊದಲ 15 ವರ್ಷಗಳವರೆಗೆ ವ್ಯಾಪ್ತಿಯನ್ನ 1.5x ನಷ್ಟು ಹೆಚ್ಚಿಸುತ್ತದೆ. ಇನ್ನು ನಿಮಗೆ ಗೊತ್ತಿರಲೇಬೇಕಾದ ಸಂಗತಿ ಅಂದ್ರೆ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಜನವರಿ 22ರಿಂದ STPP ಪಾಲಿಸಿಯ ಪ್ರೀಮಿಯಂ ಬೆಲೆಯನ್ನ ಹೆಚ್ಚಳ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಎಲ್ಲಾ ರೀತಿಯ ಗ್ರಾಹಕರಿಗೂ ಸರಾಸರಿ 3% ಬೆಲೆ ಏರಿಕೆ ಆಗಲಿದೆ. ಹೀಗಾಗಿ ಜನವರಿ 22ಕ್ಕಿಂತ ಮೊದಲು ಪಾಲಿಸಿ ತೆಗೆದುಕೊಂಡರೆ ಕಡಿಮೆ ಪ್ರೀಮಿಯಂ, ನಂತರ ತೆಗೆದುಕೊಂಡರೆ ಹೆಚ್ಚು ಹಣ ಪಾವತಿ ಮಾಡಬೇಕಾಗುತ್ತೆ. ಇನ್ನು ಈಗ ನಾವು ಟಾಪ್ 2 ಇನ್ಶೂರೆನ್ಸ್ ಪಾಲಿಸಿಯನ್ನ ನೋಡೋಣ. ICICI ಪ್ರುಡೆನ್ಷಿಯಲ್ ಐ ಪ್ರೊಟೆಕ್ಟ್ ಸ್ಮಾರ್ಟ್ ಪ್ಲಸ್. ಸ್ನೇಹಿತರೆ, ತಮಗೆಲ್ಲ ಗೊತ್ತೇ ಇದೆ, ICICI ಅನ್ನೋದು ಬ್ಯಾಂಕಿಂಗ್ ಕ್ಷೇತ್ರದ ದೈತ್ಯ. ಇದು ICICI ಪ್ರುಡೆನ್ಷಿಯಲ್ನ ನವೀನ ಅವಧಿ ಯೋಜನೆಯಾಗಿದೆ. ಇದು ವಿಶೇಷವಾಗಿ ವ್ಯಾಪಾರಸ್ಥರಿಗೆ, ಉದ್ಯಮಿಗಳಿಗೆ ಸೂಕ್ತವಾದ ಪ್ಲಾನ್ ಆಗಿದೆ. ಇದರ ಕ್ಲೈಮ್ ಇತ್ಯರ್ಥ ಅನುಪಾತ 98.03% ಅಮೌಂಟ್ ಸೆಟಲ್ಮೆಂಟ್ ರೇಷಿಯೋ 95.1% ದೂರು ಅನುಪಾತ ಇರೋದು 10,000ಕ್ಕೆ ಕೇವಲ 11 ಮಾತ್ರ. ಇನ್ನು ಇದರ ವಿಶೇಷತೆ ಅಂದ್ರೆ 1 ವರ್ಷ ಪ್ರೀಮಿಯಂ ಮುಂದೂಡುವ ಅವಕಾಶ ಇದೆ. ಅಂದ್ರೆ 1 ವರ್ಷ ಹಣ ಕಟ್ಟದೇ ಇದ್ದರೂ ಪಾಲಿಸಿ ಮುಂದುವರಿಯುತ್ತದೆ. ಕ್ಲೇಮ್ ಮಾಹಿತಿ ಕೊಟ್ಟ ತಕ್ಷಣ 3 ಲಕ್ಷ ರೂಪಾಯಿ ಹಣ ತಕ್ಷಣವೇ ಪಾವತಿಯಾಗುತ್ತೆ. ಅಂತಿಮ ಹಂತದ ರೋಗ ಇದ್ದರೆ ಪೂರ್ಣ ಹಣ ಪಾವತಿಯಾಗುತ್ತೆ. ಇನ್ನು ಮೇಲೆ ಹೇಳಿದ 2 ಯೋಜನೆಗಳು ಸಾಕಷ್ಟು ಉತ್ತಮವಾಗಿವೆ. ಆದರೆ ಈಗ ತಿಳಿಸಿಕೊಡುವ ಟಾಪ್ 1ರಲ್ಲಿರುವ ಈ ಪ್ಲಾನ್ ಮಾತ್ರ ಜಬರ್ದಸ್ತ್ ಆಗಿದೆ. ಇದು ನಿಜಕ್ಕೂ ನಿಮ್ಮನ್ನ ಶಾಕ್ಗೆ ಒಳಗಾಗುವಂತೆ ಮಾಡುತ್ತೆ. ಹಾಗಿದೆ ಇದರ ವಿಮಾ ಸೌಲಭ್ಯಗಳು. ಮೊದಲ ಸ್ಥಾನದಲ್ಲಿದೆ HDFC ಲೈಫ್ ಕ್ಲಿಕ್ ಟು ಪ್ರೊಟೆಕ್ಟ್ ಸೂಪರ್.
ಇದರ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ 99.55, ಅಂದರೆ 100 ಜನರಲ್ಲಿ ಸುಮಾರು 99 ಜನರ ಕ್ಲೇಮ್ಗಳನ್ನ ಪಾವತಿ ಮಾಡುತ್ತದೆ. ದೂರುಗಳ ಸಂಖ್ಯೆ 10,000 ಜನರಿಗೆ ಕೇವಲ 1.33 ಮಾತ್ರ. ಅಮೌಂಟ್ ಸೆಟಲ್ಮೆಂಟ್ ರೇಷಿಯೋ 93.9%. ಗಮನಿಸಬೇಕಾದ ಸಂಗತಿ ಅಂದ್ರೆ ಹಳೆಯ ಕ್ಲಿಕ್ ಟು ಪ್ರೊಟೆಕ್ಟ್ ಸೂಪರ್ ಪ್ಲಾನ್ ಈಗ ಲಭ್ಯವಿಲ್ಲ. ಅದರ ಬದಲಾಗಿ ಕ್ಲಿಕ್ ಟು ಪ್ರೊಟೆಕ್ಟ್ ಸುಪ್ರೀಂ ಎಂಬ ಹೊಸ ಪ್ಲಾನ್ ಬಂದಿದೆ. ಈ ಹೊಸ ಪ್ಲಾನ್ನ ವಿಶೇಷತೆಗಳನ್ನ ನೋಡೋದಾದ್ರೆ, ಪ್ರೀಮಿಯಂ ಬ್ರೇಕ್ ಅಂದ್ರೆ ಕೆಲವು ಸಮಯ ಹಣ ಕಟ್ಟದೆ ಬಿಡುವ ಅವಕಾಶ, ವೇಗವಾಗಿ ಕ್ಲೇಮ್ ಪಾವತಿ, ಉಚಿತ ಆರೋಗ್ಯ ಸೇವೆಗಳು, ಉತ್ತಮ ಡಿಸ್ಕೌಂಟ್ಗಳು. ಈ ಪ್ಲಾನ್ ಸ್ವಲ್ಪ ದುಬಾರಿ ಆದ್ರೂ ನಂಬಿಕೆ ಮತ್ತು ಸುರಕ್ಷತೆ ಬಹಳ ಜಾಸ್ತಿ ಇದೆ. ಇನ್ನು ಕೊನೆಯದಾಗಿ, ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಳ್ಳುವ ಮೊದಲು ಕೆಲವೊಂದು ವಿಚಾರವನ್ನ ಗಮನಿಸಿ. ನಿಮ್ಮ ವಾರ್ಷಿಕ ಆದಾಯದ ಕನಿಷ್ಠ 10 ಪಟ್ಟು ಕವರ್ ಆಯ್ಕೆ ಮಾಡಿಕೊಳ್ಳಿ. ಮನೆಯ ಖರ್ಚು, ಮಕ್ಕಳ ವಿದ್ಯಾಭ್ಯಾಸ, ಪಾಲಕರ ವೈದ್ಯಕೀಯ ಅಗತ್ಯಗಳನ್ನ ಗಮನಿಸಿ. ಇನ್ನು ಕನಿಷ್ಠ 3 ರಿಂದ 4 ಪ್ಲಾನ್ಗಳನ್ನ ಹೋಲಿಸಿ ನೋಡಿ. ಕಡಿಮೆ ರೇಟ್ನ ಪಾಲಿಸಿಗಳು ಕೂಡ ಉತ್ತಮವಲ್ಲ, ಹಾಗೆಯೇ ದುಬಾರಿಯಾದ ಪ್ಲಾನ್ಗಳು ಕೂಡ ಉತ್ತಮವಲ್ಲ. ನಮ್ಗೆ ಅಗತ್ಯವಿರುವ ಪ್ಲಾನ್ಗಳನ್ನ ಮಾತ್ರ ಆಯ್ಕೆ ಮಾಡಿಕೊಳ್ಳಬೇಕು. ಅಗತ್ಯವಿರುವ ಮೆಡಿಕಲ್ ಟೆಸ್ಟ್ಗಳನ್ನ ಪೂರ್ಣಗೊಳಿಸಿ, ಪಾಲಿಸಿ ವಿವರಗಳನ್ನ ನಿಮ್ಮ ಕುಟುಂಬದವರಿಗೆ ತಿಳಿಸಿ. ಅದೇನೇ ಇರಲಿ, ಒಳ್ಳೆಯ ಟರ್ಮ್ ಇನ್ಶೂರೆನ್ಸ್ ಎಂದರೆ ಅದು ಕೇವಲ ಪಾಲಿಸಿ ಅಲ್ಲ, ನಿಮ್ಮ ಕುಟುಂಬದ ತುರ್ತು ಸಮಯದ ರಕ್ಷಾ ಕವಚ. ಇನ್ಶೂರೆನ್ಸ್ ಪ್ಯಾರಾಚೂಟ್ ತರಹ ಬೇಕಾದಾಗ ಇರಲಿಲ್ಲ ಅಂದರೆ ಮತ್ತೆ ಬೇಕಾಗುವುದೇ ಇಲ್ಲ. ಬುದ್ಧಿವಂತಿಕೆಯಿಂದ ಇನ್ಶೂರೆನ್ಸ್ ಆಯ್ಕೆ ಮಾಡಿ ನಿಮ್ಮ ಭವಿಷ್ಯವನ್ನ ಸುರಕ್ಷಿತಗೊಳಿಸಿ. ವಿಶೇಷ ಅಂದ್ರೆ ಡಿಟ್ಟೋ ನಿಮ್ಮ ಸಂಪೂರ್ಣ ದಾಖಲಾತಿ ಪ್ರಕ್ರಿಯೆಯನ್ನ ನೋಡಿಕೊಳ್ಳುತ್ತೆ. ಡಾಕ್ಯುಮೆಂಟ್ ಸಲ್ಲಿಕೆ, ಪಾಲಿಸಿ ತೆಗೆದುಕೊಳ್ಳೋದು, ಕ್ಲೇಮ್ ಮಾಡುವಾಗ ಉಚಿತವಾಗಿಯೇ ಸಹಾಯ ಮಾಡುತ್ತೆ. 30 ನಿಮಿಷಗಳ ಉಚಿತ ಕನ್ಸಲ್ಟೇಷನ್ ಕೂಡ ಇದೆ. ಇವರು ಯಾವುದೇ ಅನವಶ್ಯಕ ಕರೆಗಳನ್ನ ಮಾಡೋದಿಲ್ಲ. ಪಾಲಿಸಿ ತೆಗೆದುಕೊಂಡ ನಂತರವೂ ಕ್ಲೇಮ್ ಸೆಟಲ್ಮೆಂಟ್ ಅಥವಾ ಪಾಲಿಸಿ ನಿಲ್ಲಿಸುವ ಸಮಯದಲ್ಲೂ ಸಹಾಯ ಮಾಡುತ್ತೆ. ಹಾಗಂತ ಡಿಟ್ಟೋ ಮಧ್ಯವರ್ತಿಯಂತೆ ಕೆಲಸ ಮಾಡೋದಿಲ್ಲ. ನೀವು ನಿಮ್ಮ ಸಮಯಕ್ಕೆ ತಕ್ಕಂತೆ ಪ್ಲಾನ್ ಆಯ್ಕೆ ಮಾಡಿಕೊಳ್ಳಬಹುದು. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ಲಿಂಕ್ ಕ್ಲಿಕ್ ಮಾಡಿ ಉಚಿತವಾಗಿ ಕನ್ಸಲ್ಟೇಷನ್ ಪಡೆಯಬಹುದು.